ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಮಂಟೆಲಿಂಗಯ್ಯನ ದರ್ಬಾರಿನ ವಿರುದ್ಧ ಸಿಡಿದೆದ್ದ ಗಂಗಮ್ಮ ಹೇಗೆ ಮರ್ಡರ್ ಆದ್ಲು ಅನ್ನೋದನ್ನ ನಿನ್ನೆಯ ಎಪಿಸೋಡ್ನಲ್ಲಿ ನೋಡಿದ್ರೆ, ಆಕೆಯ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದ ಹುಡುಗ ಶಂಕರ್ ಎಲ್ಲವನ್ನ ವಿವರಿಸಿದ್ದ. ಅಂದಹಾಗೆ ಅವನು ಮಾಫಿ ಸಾಕ್ಷಿಯಾದವನು. ಆತ ಆ ಹಂತಕರ ಗುಂಪಿನಿಂದ ಹೊರಬಂದು ದಿ ಗ್ರೇಟ್ ಮಂಟೆಲಿಂಗಯ್ಯನ ಜೈಲಿಗೆ ಕಳುಹಿಸಿದ್ದ ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ಗಂಗಮ್ಮ ಮಂಟೆಯ ವಿರುದ್ಧ ಧ್ವನಿ ಎತ್ತಿದ್ಲು ಅನ್ನೋ ಕಾರಣಕ್ಕೆ ಆಕೆಯನ್ನ ಕರ್ಕೊಂಡು ಬಂದು ಬರ್ಬರವಾಗಿ ಮರ್ಡರ್ ಮಾಡಿಬಿಟ್ರು. ನಂತರ ಹೆಣನ ಅದೇ ವ್ಯಾನ್ನಲ್ಲಿ ಹಾಕೊಂಡು ಹೋಗಿ ಕಬಿನಿ ನಾಲೆಗೆ ಬಿಸಾಕಿದ್ದು ಆಗಿತ್ತು. ಎಲ್ಲ ತಗೊಂಡು ಆ ಹೊಳೆ ಹತ್ರಕ್ಕೆ ಬಂದ. ಆ ರಸ್ತೆ ಅಲ್ಲೂ ಗೊತ್ತಿಲ್ಲ ನನಗೆ. ಅಲ್ಲಿ ತಂದು ಅಲ್ಲಿ ಕಬಿನಿ ನಾಲೆ ಬರುತ್ತೆ, ಆ ನಾಲೆಗೆ ಹಿಂದಕ್ಕೆ ನಿಲ್ಲಿಸ್ಬಿಟ್ಟು ಬಾಡಿನ ಒಳಗಡೆಗೆ ಹಾಕಿಸ್ತ. ಆ ನಾಲೆಗೆ ನೀರು ಹರಿತಾ ಇತ್ತು, ದೊಡ್ಡದು ಅದು ಹೊಳೆ, ಅದು ನಂಜನಗೂಡು ಬರುತ್ತಲ್ಲ ಆ ಹೊಳೆ. ಆಮೇಲೆ ಟಾಟಾ ಸುಮೋನ ತಿರುಗಿಸಿ ಆ ಬೆಳಕಿನಲ್ಲಿ ಆ ಬಾಡಿ ತೇಲ್ಕೊಂಡು ಹೋಗ್ತಾ ಇದೆಯಾ, ಅಲ್ಲೇ ನಿಂತಿದ್ಯಾ ಅಂತ ನೋಡಾದ್ಮೇಲೆ ಅಲ್ಲಿಂದ ವಾಪಸ್ ತಿರುಗಿಸ್ಕೊಂಡು ನಾವು ಸೀದಾ ಬೇರೆ ಹುಣಸೂರು ಮಾರ್ಗ ಮೈಸೂರಿಗೆ ಬಂದ್ವಿ, ಮಂಟೆಲಿಂಗಯ್ಯನವ್ರ ಮನೆಗೆ. ಮಂಟೆಯ ಮುಂದೆ ನಡೆದದ್ದೆಲ್ಲವನ್ನು ವಿವರಿಸಿದಾಗ ಮೊದಲು ಮಾತಾಡಿದವಳು ವಿಕಾಸಿನಿ. ಹೆಣ ಎಲ್ಲಾದ್ರೂ ಸಿಕ್ಕಿಬಿಟ್ರೆ ಅನ್ನೋ ಭಯ ಆಕೆಗೆ. ಒಂದು ಚೀಲದಲ್ಲಿ ಶವ ತುಂಬಿ ಅದಕ್ಕೆ ಕಲ್ಲು ಕಟ್ಟಿ ನೀರಿಗೆ ಹಾಕಿದ್ರೆ ಹೊರಗೆ ಬರ್ತಾ ಇರ್ಲಿಲ್ಲ, ನೀವು ತಪ್ಪು ಮಾಡಿದ್ರಿ ಅಂದಿದ್ಲು. ಆದ್ರೂ ಹಂತಕ ಪಡೆ ಯಾವ ಭಯಾನೂ ಬೇಡ, ಎಲ್ಲೂ ಸುಳಿವು ಸಿಗಲ್ಲ, ಎಲ್ಲದರ ಜವಾಬ್ದಾರಿನೂ ನಮ್ಮದು ಅಂದಿತ್ತು. ನಂತರ 5-6 ಜನರನ್ನ ಗುಪ್ತವಾಗಿ ಕರೆದ ಮಂಟೆಲಿಂಗಯ್ಯ ಅವರ ಹತ್ರ ಅದೇನು ಮಾತಾಡೋದ್ನೋ ಗೊತ್ತಿಲ್ಲ. ಹೊರಗೆ ಬಂದು ಎಲ್ರೂ ಧರ್ಮಸ್ಥಳಕ್ಕೆ ಹೋಗಿ ಎಲ್ಲ ಮುಗಿದ ಮೇಲೆ ವಾಪಸ್ ಬನ್ನಿ ಅಂದಿದ್ದ. ಆ ನಂತರನೇ ಶಂಕರನ ಕಣ್ಣಲ್ಲಿ ಸಾವಿನ ಭಯ ಕಾಣಿಸ್ಕೊಂಡಿದ್ದು. ದುಡ್ಡು ಕೊಟ್ಲು ಮಂಟೆಲಿಂಗಯ್ಯನ ಹೆಂಡತಿ ವಿಕಾಸಿನಿ, ನೀವು ಧರ್ಮಸ್ಥಳಕ್ಕೆ ಹೋಗ್ಬಿಡಿ, ನಿಮ್ಮ ಖರ್ಚಿಗೆಲ್ಲ ಹಣ ತಗೊಳ್ಳಿ, ನಾವು ಇಲ್ಲೇನು ನಡೀತದೆ ಅದನ್ನು ಫೋನ್ ಮಾಡಿ ನಿಮ್ಗೆ ವಿಷಯ ತಿಳಿಸ್ತೀವಿ, ಇವೇನು ಹೆದರ್ಕೊಂಬೇಡಿ, ಏನು ಬೇಕೋ ಎಲ್ಲ ನಾವು ಮಾಡಿಕೊಡ್ತೀವಿ, ನೀವು ಧರ್ಮಸ್ಥಳಕ್ಕೆ ಈಗ ಒಂದಷ್ಟು ಜನ ಹೊಟ್ಟೋಗ್ಬಿಡಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟರು ಅವ್ರ ಹೆಂಡತಿ. ಅಲ್ಲಿಂದ ಇಸ್ಕೊಂಡೆಲ್ಲ ಮತ್ತೆ ಅದೇ ಥರ ವಾಪಸ್ಸು ಸುಮೋಗೆ ಬಂದ್ವಿ. ನಮ್ಮ ಬಟ್ಟೆ ಮೇಲೆ ಇನ್ನೂ ರಕ್ತದ ಕಲೆ ಹಾಗೇ ಇದೆ, ನಾವು ಬಟ್ಟೆ ತೊಳೆದಿಲ್ಲ, ಸುಮೋ ತೊಳೆದಿಲ್ಲ, ಸುಮದಲ್ಲೂ ಸಮೇತ ಆ ಎಮ್ಮನ್ ತಂದು ಹಾಕಿದ್ದು ರಕ್ತ ಸುಮೋದಲ್ಲೂ ಇದೆ ಹಾಗೇನೆ. ಮತ್ತೆ ಬಂದು ಅದೇ ಸುಮೋದಲ್ಲಿ ವಾಪಸ್ಸು ನಮ್ಮ ಏರಿಯಾಗೆ ಬಂದ್ವಿ, ಅಂದರೆ ಹೆಬ್ಬಾಳಿಗೆ ಬಂದ್ವಿ, ಲಕ್ಷ್ಮೀಕಾಂತ್ ನಗರಕ್ಕೆ. ಅಲ್ಲಿ ಎಲ್ರೂ ಹೋಗಿ ನೀವು ಬಟ್ಟೆ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಕೆಲವ್ರನ್ನ ಅಲ್ಲೇ ಇಳಿಸ್ಬಿಟ್ಟಿದ್ದು, ನೀವು ಹೋಗಿ ಅಂತೇಳಿ. ಅದರಲ್ಲಿ ಗಂಗೋತ್ರಿ ಮಾದೇವ್ ಒಂದು 17ನೇ ತಾರೀಕು ಮರ್ಡರ್ ಆಗಿದೆ, 18ನೇ ತಾರೀಕು ಅವನು ವೆಡ್ಡಿಂಗ್ ಆ್ಯನಿವರ್ಸರಿ. ಅವನೊಂದು ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೋಗ್ಬೇಕಪ್ಪ, ನಾನು ಧರ್ಮಸ್ಥಳಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ದೆ, ಅವ್ನು ಅಲ್ಲೇ ಇಳಿಸ್ಬಿಟ್ವಿ. ಎಲ್ಲ ಬಟ್ಟೆ ತಗೊಂಬನ್ನಿ ಅಂದರು. ಎಲ್ಲರ ಮನೆಗೂ ಯಾರೂ ಎಸ್ಕಾರ್ಟ್ ಮಾಡಲಿಲ್ಲ. ನನಗೆ ಮತ್ತೆ ಶೋಭನ್ಗೆ ಇಬ್ಬರು ಬಟ್ಟೆ ತರಕ್ಕೆ ಹೋದಾಗ ನಮ್ಮ ಜೊತೆಲಿ ಇಬ್ಬಿಬ್ರು ಎಸ್ಕಾರ್ಟ್ ಬಂದರು, ಜೊತೆಲಿ ಬಂದ್ರೆ ನಡೀರಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು. ಅದ್ಯಾಕೆ ಹಂಗ ಮಾಡಿದ್ರು ಅಂತ ಯೋಚಿಸ್ತಿದ್ದಾಗ್ಲೇ ಇನ್ನೊಂದು ಆಘಾತ ಆಗಿತ್ತು. ಹೊಳೆ ನರಸೀಪುರದ ಹತ್ರ ಬಂದಾಗ ಒಂದು ಕೆರೆ ಒಳಗಡೆಗೆ ಈ ನಮ್ಮ ಸುಮೋ ನಿಲ್ಲಿಸ್ಬಿಟ್ಟು ಬ್ಲಡ್ ತೊಳಿಬೇಕು ಅಂತ. ಯಾಕೆಂದ್ರೆ ಬ್ಲಡ್ಡು ಪೂರಾ ಚಕ್ಕೆ ಆಗ್ಬಿಟ್ಟಿತ್ತು, ಅದು ಹಿಂದೆಗಡೆ ಅಷ್ಟು ರಕ್ತ ಎಲ್ಲ ಪೂರ ಇದಾಗ್ಬಿಟ್ಟಿತ್ತು. ಶಾಂಪು ಎಲ್ಲ ತಗೊಂಡಿದ್ದು. ಅಲ್ಲಿ ಕೆರೆ ಒಳಗಡೆ ಹೊಡೆದ್ಬಿಟ್ಟು ತೊಳಿರಿ ಅಂತ ನಿಲ್ಲಿಸಿದಾಗ ಒಂದು 4 ಜನ ರಕ್ತ ಸುಮೋ ಎಲ್ಲ ತೊಳಿಬೇಕಾದ್ರೆ ಶಿವಶೆಟ್ಟಿ ಈಗ ಏನೈನವ್ರು ಅವ್ರಿಗೂ ಶಿಕ್ಷೆ ಆಗೋಯ್ತು. ಅವ್ರು ಹೇಳಿದ್ರು, ಶಂಕರ ನಿನ್ನ ಅದೃಷ್ಟ ಭಾಳ ಚೆನ್ನಾಗಿದೆ ಕಣಯ್ಯ, ನೀನು ಗಟ್ಟಿ ಪಿಂಡ, ನೀನು ಬದುಕ್ಬಿಟ್ಟೆ, ನೀನು
ನಿನಗೆ ರಾಡ್ ಎತ್ಬಿಟ್ಟಿದ್ದ ಸಿದ್ಧ ಅಲ್ಲಿ ಮಣ್ಣು ಹಾಕೋಕೆ ಹೋದಾಗ. ನಾನೇ ಆ ಎಣನೇ ತೊಳೆಯೋದು ಭಾಳ ಕಷ್ಟ ಅಪ್ಪ, ಇವನ್ನೂ ಎಣ ಮಾಡ್ಬಿಟ್ಟು ಎಲ್ಲಿಗೆ ತಗೊಂಡೋಗಿ ಹಾಕ್ತೀಯಾ, ಬೇಡ ಅಂತ ಹೇಳಿ ನಾನು ಕೈ ಹಿಡಿದ್ಬಿಟ್ಟೆ ಕಡೆಯ. ನೀನು ಬೊಕ್ಕೊಂಡಿದ್ದಾಗ ಕರೆಕ್ಟಾಗಿ ರಾಡಲ್ಲಿ ಇಲ್ಲಿ ಹೊಡಿಬೇಕು ಅಂತ ಎತ್ಬಿಟ್ಟಿದ್ದ ಅಂತ ಶಿವ ಶೆಟ್ರು ಹೇಳಿದ್ರು. ನಾನು ಗೆಸ್ ಮಾಡಿದ್ದಕ್ಕೂ ಅವ್ನು ಹೇಳಿದ್ದಕ್ಕೂ ನನಗೆ ಅರ್ಧ ಫೀಸ್ ಹೊಟ್ಟೋಯ್ತು. ಆಗ್ಲೇ ಅರ್ಧ ಫ್ಯೂಸ್ ಕಳ್ಕೊಂಡವನಿಗೆ ಇನ್ನೊಂದಷ್ಟು ಭಯ ಅಲ್ಲೇ ಆಗೋಯ್ತು. ಅವತ್ತೇ ರಾತ್ರಿ 10 ಗಂಟೆಗೆ ನಾನು ಮನೇಲಿದ್ದಾಗ ಅಂದಾನಿ ಈ ಶಿಕ್ಷೆ ಆಗಿದೆ ಅವನಿಗೆ A14-17. ಅವನು ಬಂದು ನನ್ನನ್ನು ಬಾಯ್ಲಿ ಶಂಕರ ಅಂತ ಕರೆದ. ಬಂದು ಏನಪ್ಪ ಅಂದೆ, ಸಿದ್ಧ ಕರೀತಾವೆ. ಸಿದ್ಧ ಏನಪ್ಪ ಅಂದೆ, ನೀವು ಮೊಬೈಲ್ ಕೊಡಿಲಿ ಅಂದ. ಇದು ಮನೆಗೆ ಹೋಗಿ ತಗೊಂಬತ್ತೀನಿ ಅಂದ್ಬಿಟ್ಟು ಮನೆಗೆ ಬಂದು ಮೊಬೈಲ್ ತಂದು ಸಿದ್ಧನ್ ಕೊಟ್ಟೆ. ಏನೋ ಒಂದು 2 ನಿಮಿಷ ಆ ಕಡೆ ಹೋಗಿ ನೋಡ್ಬಿಟ್ಟು ಬಂದು ವಾಪಸ್ ಕೊಟ್ಟ. ಅಲ್ಲೇ ಈ ಕಾಯಿನ್ ಬಾಕ್ಸ್ ಇತ್ತು, ಅಲ್ಲೇ ಫೋನ್ ಮಾಡ್ಬೋದಾಗಿತ್ತು. ನಂಗೆ ಡೌಟು, ಅಲ್ಲೇ ಕಾಯಿನ್ ಬಾಕ್ಸ್ ಅದಲ್ಲ, ನನ್ನ ಫೋನ್ ಯಾಕೆ ಕೇಳ್ತಾವನೆ ಇವನು ಅಂತ ವಾಪಸ್ ಕೊಟ್ಟ. ಏನು ಅಂತ ಹೇಳಲಿಲ್ಲ ನನಗೆ. ಅದನ್ನು ಅವನು ಇಲ್ಲಿ ಹೇಳ್ದ, ಸುಲ್ತಾನು ನಿನ್ನ ನಾನು ಕರೆದ್ಬಿಟ್ಟು ಫೋನ್ ಇಸ್ಕೊಂಡು ಚೆಕ್ ಮಾಡಿದ್ನಲ್ಲ, ಬೈ ಚಾನ್ಸ್ ಏನಾರ ಶ್ರೀನಿವಾಸದೋ ಏನಾರ ಫೋನ್ ನಂಬರ್ ಇದ್ದಿದ್ರೆ ನಿನ್ನ ಸೆಕೆಂಡ್ ರೌಂಡೇ ತಾಕತ್ತಾ ಇದ್ದು. ಗೋವಿಂದರಾಜು ಶ್ರೀನಿವಾಸು ಮನೇಲಿ ಇದ್ರಂತೆ. ಶ್ರೀನಿವಾಸ್ ಬರಲಿಲ್ಲ ಅಂದ್ರೂ ನಿನ್ನ ಮೇಟ್ಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಫೋನಲ್ಲಿ ಗೋವಿಂದರಾಜು ಫೋನ್ ಮಾಡಿಸ್ಬಿಟ್ಟು ಗೋವಿಂದರಾಜು ಬಾ ಅಂದ್ರೆ ಬರುವ. ಅವನಿಗೆ ನಿನ್ಗೆ ಇಬ್ಬರಿಗೂ ಮಟ್ಟ ಕಟ್ತಾ ಇದ್ದೋ ನೋಡು, ಅಲ್ಲೂ ಬದಿಕೊಂಬಿಟ್ಟ ಕಣಯ್ಯ ನೀನು, ಏನೇ ಸುಲ್ತಾನು ನಿನ್ನ ಗಟ್ಟಿಪಿಂಡಾಲಯ ಅಂತ. ಅಲ್ಲಿಗೆ ಶಂಕರ ಇವತ್ತಲ್ಲ ನಾಳೆ ಇವರು ನನ್ನ ಮೇಲ್ ಕಳಿಸ್ತಾರೆ ಅಂತ ನಿರ್ಧರಿಸ್ಬಿಟ್ಟಿದ್ದ. ಆದ್ರೆ ಅದು ಈಗ್ಲೇ ಅಂತ ಇವನಿಗನ್ನಿಸಿದ್ದು ಧರ್ಮಸ್ಥಳಕ್ಕೆ ಹೊರಟ ಮೇಲೆ. ಪಯಣ ನಿನ್ನದು ಬಾರದ ಊರಿಗೆ ಕೊನೆಯ ಪಯಣ ಅಂತ ಒಂದು ಅಂಬೇಡ್ಕರ್ ಸಿನಿಮಾದಲ್ಲಿ ಒಂದು ಹಾಡಿದೆ. ಆ ಹಾಡನ್ನು ನಾನು ಅಲ್ಲೇ ಕೇಳಿದ್ದು. ಅದು ಆ ಮಂಟಲಿಂಗಯ್ಯನವರ ಸ್ನೇಹಿತ ವಿಷ್ಣು ಅನ್ನೋರು ಯಾರೋ ಆ ಸಿನಿಮಾನ ತೆಗೆದಿರೋರು. ಆ ಹಾಡನ್ನು ಹಾಕ್ಬಿಟ್ಟು ಅದನ್ನು ರಿವೈಂಡ್ ಮಾಡಿ ಕೇಳಿಸ್ತಾ ಇದ್ರು ಸುಮೋದಲ್ಲಿದ್ದಾಗ, ಈ ಗಂಗಮ್ಮನ ಕೊಲೆ ಮಾಡೋಕೆ ಮೊದಲೇನೆ. ಸೇಮ್ ಸಾಂಗನ್ನು ನಾವು ಸಕಲೇಶ್ಪುರ ಹತ್ರಕ್ಕೆ ಬಂದಾಗ ಸ್ಟಾರ್ಟ್ ಮಾಡಿದ್ರು ಹಾಕ್ಲಿಕ್ಕೆ. ಕೃಷ್ಣವೇಣಿ ಕೇಳಿದ್ರು, ಅಣ್ಣ ಇದು ಯಾರಿಗಣ ಹಾಕಿದೀಯ ಹಾಡ, ಅಲ್ಲೇನೋ ಕೇಳಿಸಿದ್ದಾಯ್ತು, ಇಲ್ಲಿ ಯಾರಿಗನ ಕೇಳಿಸಿ ಅಂತ. ಅದಕ್ಕೆ ಚಂದ್ರಮ್ಮನ್ ರಿಯಾಕ್ಟು, ಯಾರಿಗೋ ಕೇಳಿಸ್ತಾವನೆ ಸುಮ್ಮನಿರು, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಗತ್ತೀಯ, ಒಂದು ಕಣ್ಣಿಗೆ ಮಾತ್ರ ಭಾಳ ಸಂತೋಷ ಆಗದೆ, ಒಂದು ಕಣ್ಣಿಗೆ, ಇನ್ನೊಂದು ಕಣ್ಣಿಗೆ ಸಂತೋಷ ಆಗಬೇಕು, ಇನ್ನೇನು ಆಯ್ತದೆ ನೋಡ್ಬೇ ಇರು ಅಂತ ಚಂದ್ರಮ್ಮ ಹೇಳಿದ್ರು. ಅವ್ರಿಗೂ ಶಿಕ್ಷೆ ಆಗಿದೆ, A4 ಅವರು. ಅದಕ್ಕೆ ನಂಜ ಹೇಳ್ದ, ಎಲ್ಲನೂ ಮೊದಲೇ ಹೇಳ್ಬಿಟ್ಟಾರೇನಮ್ಮ ನಿನಗೆ, ಸ್ವಲ್ಪ ತಡ್ಕೋಬೇಕು ಕಣಮ್ಮ, ಕಾಲ ಬಂದು ನಿನಗೆ ಕಾಣಿಸ್ತದೆ ಅಂತ ನಂಜ ಅಂದ. ಇದೆಲ್ಲ ನಾನು ಹೋಗ್ತಾ ಇರ್ಬೇಕಾದ್ರೆ ಈ ಹಾಡು ಬೇರೆ ಯಾರಿಗೂ ಅಲ್ಲ ಕೇಳಿಸ್ತಾ ಇರೋದು, ನೆಕ್ಸ್ಟ್ ವಿಕೆಟ್ ನನಗೆ ಕೇಳಿಸ್ತಾ ಇದ್ದೀರಿ. ಅಲ್ಲಿಗೆ ತನಗೆ ಸಾವು ಸಮೀಪಿಸಿದೆ ಅನ್ನಿಸ್ಬಿಡ್ತು ಇವನಿಗೆ. ಅಂದ ಹಾಗೆ ಇವನ ಜೊತೆ ಕೇಳಿ ಬರೋ ಇನ್ನೊಂದು ಹೆಸರು ಶೋಭಾದು. ಆಕೆ ಧರ್ಮಸ್ಥಳದಿಂದ ಬಂದ್ಲೋ ಇಲ್ವೋ ಗೊತ್ತಿಲ್ಲ, ಎಲ್ಲಿಗೆ ಹೋದ್ಲು ಏನಾದ್ಲು ಅನ್ನೋದೆಲ್ಲ ಇವತ್ತಿಗೂ ಪ್ರಶ್ನೆನೆ. ಆದ್ರೆ ಶಂಕರ ಮಾತ್ರ ಮಂಜುನಾಥನ ಸನ್ನಿಧಿಯಲ್ಲೇ ಎಸ್ಕೇಪ್ ಆದ. ಮಂಜುನಾಥನ ಸನ್ನಿಧಿಯಲ್ಲಿ ಶಂಕರನಿಗೆ ಮರುಜನ್ಮ ಸಿಕ್ಕಿದ ಹಾಗಾಗಿತ್ತು. ಆತ ಅದೇಗೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ, ನಂತರ ಪೊಲೀಸರು ಮಂಟೆಯನ್ನ ಅರೆಸ್ಟ್ ಮಾಡಿದ ಹೇಗೆ ಅನ್ನೋದನ್ನ ಬ್ರೇಕ್ನ ನಂತರ ಹೇಳ್ತೀವಿ.